ಸ್ನೇಹಿತರೆ, ಈಗ ತಾನೇ ನಾನು ಮೂವಿ ನೋಡಿಕೊಂಡು ಬಂದೆ. ಮೂವಿ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು, ಮತ್ತೆ ತುಂಬಾ ವರ್ಷಗಳ ನಂತರ ಒಂದು ಒಳ್ಳೆ ಹೊರ ಮೂವಿ ನೋಡಿದೆ ಅನ್ನೋ ತೃಪ್ತಿ ಸಿಕ್ತು. ಅಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸ್ಟಾರ್ಟ್ ಫಾರ್ ದ ಇಯರ್ 2025. ಬನ್ನಿ ಸಿನೆಮಾ ಬಗ್ಗೆ ನನ್ನ ಒಪಿನಿಯನ್ ಏನು ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ನೀವು ತೀರ್ಮಾನ ಮಾಡಿ ಥಿಯೇಟರ್ ಅಲ್ಲಿ ನೋಡೋದ ಬೇಡ್ವಾ ಅಂತ. ನನಗೆ ಮೂವಿ ಅಲ್ಲಿ ಇಷ್ಟ ಆಗಿದ್ದು ಮೇಕಿಂಗ್ ಮತ್ತು ವಿಜುವಲ್ಸ್. ಆ ವಿಜುವಲ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಹಾರರ್ ಮೂವಿಗೆ ಬೇಕಿರುವ ಪ್ರಾಪರ್ ಸೌಂಡ್ ಎಫೆಕ್ಟ್ ಇತ್ತು, ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವ ಕೆಲವು ಟ್ವಿಸ್ಟ್ ಚೆನ್ನಾಗಿತ್ತು. ಆಫ್ಟರ್ ಎ ಲಾಂಗ್ ಗ್ಯಾಪ್ ಡೈರೆಕ್ಟರ್ ನವನೀತ್ ಅವರಿಂದ ಬಂದ ಮೂವಿ ಇದು. ಐ ಲೈಕ್ಡ್ ಹಿಸ್ ರೈಟಿಂಗ್. ಇವರಿಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ ಟು ಬಿ ಎ ಥ್ರಿಲ್ಲರ್ ಡೈರೆಕ್ಟರ್. ಸೊ ಇನ್ನು ಮುಂದೆ ಹೆಚ್ಚು ಮೂವೀಸ್ ಅನ್ನು ಬೇಗ ತೆಗೆದು ಕನ್ನಡ ಆಡಿಯನ್ಸ್ಗೆ ಕೊಡ್ಬೇಕು ಇವ್ರು. ನನಗೆ ಮೂವಿಯಲ್ಲಿ ಸ್ವಲ್ಪ ಕೊರತೆಯಾಗಿದ್ದು ದೆವ್ವಕ್ಕೆ ಮತ್ತು ಲೀಡ್ ಆಕ್ಟರ್ಸ್ ನಡುವೆ ಇನ್ನೂ ಟಫ್ ಆದ ಕಾನ್ಫ್ಲಿಕ್ಟ್ಸ್ ಮತ್ತು ಚಾಲೆಂಜಸ್ ಇಟ್ಟಿದ್ರೆ ಚೆನ್ನಾಗಿ ಇರ್ತಿತ್ತು ಅನ್ನಿಸ್ತು. ಅದನ್ನು ಬಿಟ್ಟು ಬೇರೆ ಏನೋ ಕಷ್ಟ ಅಥವಾ ಅಷ್ಟೇನೂ ಪ್ರಾಬ್ಲಮ್ ನನಗೆ ಕಾಣಿಸಲಿಲ್ಲ. ಓವರಾಲ್ ಎ ಗುಡ್ ವಾಚ್ ಫಾರ್ ದಿಸ್ ವೀಕೆಂಡ್. ಪಕ್ಕಾ ಈ ಮೂವಿ OTTನಲ್ಲಿ ಬಂದ ಮೇಲೆ ಬೇರೆ ಸ್ಟೇಟ್ಸಿಂದ ಅಪ್ರಿಷಿಯೇಷನ್ಸ್ ಬರುವುದು ಖಂಡಿತ. ಟ್ರೂ ಟು ದ ಜಾನ್ರ ಹಾರರ್ ಮೂವಿ ಆಫ್ಟರ್ ಎ ಲಾಂಗ್ ಟೈಮ್. ಈಗ ನೀವೇ ಡಿಸೈಡ್ ಮಾಡಿ OTTನಲ್ಲಿ ನೋಡೋದು ಅಥವಾ ಥಿಯೇಟರ್ ಅಲ್ಲಿ ನೋಡೋದಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳಿ.